ಒಂದು ವೇದಿಕೆ ಬಂದು ಬಹಳ ಅರ್ಥಪೂರ್ಣವಾದಂಥ ವೇದಿಕೆ. ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾನೆ. ನಾ ಯಾವಾಗೂ ಹೇಳಿವೆ ಅವ್ರಿಗೆ, ನೀವು ಮಾಡೋ ಕೆಲಸನ PR ಮಾಡಿಸ್ಬೇಕು, ಒಳ್ಳೆ ಅತ್ಯುತ್ತಮವಾಗಿರುವಂಥವ್ರನ್ನ ಹಿಡಿದು ಜನತೆ ಗೊತ್ತಾಗಬೇಕು, ಇಲ್ಲಾಂದರೆ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು. ಯಾಕಂದರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ, ನಮ್ಮ ಹೃದಯದಿಂದ 100% ಎಫರ್ಟ್ ಆಗಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ದಿನ. ಆ ಒಂದು ತಪ್ಪು ಸಿಕ್ಬಿಟ್ರೆ ಸಾಕು, ನಮ್ಮ 99 ಕೆಲಸವನ್ನು ಮನ್ಪಾಲು ಮಾಡಿಬಿಡ್ತಾರೆ. ಅಂಥ ಒಂದು ಡೇಂಜರ್ ಫೀಲ್ಡ್ ಅದೊಂದು. ಅವರು ಎಷ್ಟೆಷ್ಟೋ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ, ಮಾಧ್ಯಮದ ಮಿತ್ರರ ಮುಖಾಂತರ ಎಲ್ಲರಿಗೂ ಗೊತ್ತಿದೆ. ಒಂದು ಕೆಲಸ ಮಾಡಿದ್ದಾರೆ, ಅದು ಇವತ್ತು ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ, ಇವತ್ತು ಅವರು ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನು ಹೇಳ್ತೀರಿ, ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡಿರ್ಬೋದು. ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಇವರು ಮಗನಾಗಿ ನಿಂತು ಅವ್ರ ಋಣವನ್ನು ಅವರ ಮಕ್ಕಳು ಕೂಡ ಮಾಡಿರಲ್ಲ. ಎಂಥ ದೌರ್ಭಾಗ್ಯದ ಬದುಕು ಅಂದರೆ, ಆ ಕಾಯಿಲೆ ಏನಿದೆ ಅಂದರೆ, ಅದು ಹತ್ರ ಹೋದರೆ ನಮ್ಗೆ ಬಂದ್ಬಿಡುತ್ತೆ, ಮುಟ್ಬಿಟ್ರೆ ಬಂದ್ಬಿಡುತ್ತೆ. ನಾವು ನೀವೆಲ್ಲ ನೋಡಿದ್ವಿ, ಕೇಂದ್ರದ ಮಂತ್ರಿನೂ ಕೂಡ ಗುಂಡಿ ಒಳಗೆ ಬಿಸಾಕೋದು ನೋಡಿದ್ವಿ, ಎಷ್ಟು ವಿಕೃತವಾಗಿ ಬಿಸಾಕುವಂಥ ಹಣೆ ಬರ. ಅಂಥ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ, ನಾನು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಕೋರುವಂಥ ಕೆಲಸ ಮಾಡ್ತಾರಲ್ಲ, ಒಂದು ಕೆಲಸ ಸಾಕು ಅವರು. ಈ ಕಾರ್ಯ ಇದು ಪ್ರತಿಯೊಬ್ಬರು, ನಮಗೆಲ್ಲ 7 ಕತೆ ವಯಸ್ಸಾಗಿದೆ, 7 ವರ್ಷ ಅಂತೆ ಕತೆಗೆ ಪೂರ್ಣಾಯುಷ್. ಅದು 8, 7 ಹಾಕ್ಬಿಟ್ರೆ ಎಷ್ಟು, ಅದೆಲ್ಲ ದಾಟಿ ಬಂದಿದ್ದೀವಿ. ನನಗೆ I'm 62, ಅಶೋಕಣ್ಣ ನನಗಿನ ದೊಡ್ಡವರು. ನಮ್ಮ ಕೆಲಸ ಏನು ಅಂತ ಅಂದರೆ, ಒಪ್ಪುತ್ತಾರೋ ಬಿಡ್ತಾರೋ ಸಮಾಜಕ್ಕೆ ಹೇಳ್ಬಿಡ್ಬೇಕು. ನಾವು ನಮ್ಮ ಅನುಭವಗಳನ್ನ ಹೇಳಲೇಬೇಕು. ಕೇಳೋರು ಮತ್ತು ಅದನ್ನು ಕೇಳಿಸ್ಕೊಂಡು ಶಾರ್ಟ್ಕಟ್ಟಲ್ಲಿ ಬೆಳೆಯೋಂಥವ್ರು ಹೃದಯದಲ್ಲಿ ಇಟ್ಕೊತಾರೆ. ಅಣಕ ಮಾಡೋರು ದಿನ ನೀವು ಏನೇ ಮಾಡಿ ಅಣಗಿಸ್ತಾನೇ ಇರ್ತಾರೆ. ಅದಕ್ಕೂ ಕೂಡ ಭಾಗವತದಲ್ಲಿ ಒಂದು ಭಾಳ ಬೆಸ್ಟ್ ಉದಾಹರಣೆನ ಹೇಳಿದ್ದಾರೆ. ಅವಧೂತ ಸ್ಥಿತಿಯಲ್ಲಿದ್ದಂಥ ಅವನ ಗುರುನ ಕಲ್ತ್ಕೊಂಡು ಹೊಡಿತಾ ಇರ್ತಾರೆ, ಹುಚ್ಚ ಪೆದ್ದ ಅಂತ. ನಾರದರವ್ರು ಕೇಳ್ತಾರೆ, ಏನಪ್ಪ ನಿನಗೆ ಬೇಜಾರಾಗಲ್ವಾ, ಇವರೆಲ್ಲ ಎಷ್ಟೊಂದು ಇದು ಮಾಡ್ತಾರಲ್ಲ ಅಂತ. ಅವ್ರು ಒಂದೇ ಒಂದು ಮಾತಂತಾರೆ, ಯಾವತ್ತೂ ಕೂಡ ನಮ್ಮನ್ನು ಅಣಕ ಮಾಡೋರು, ನಮ್ಮನ್ನು ಬೈಯೋರು ಹೆಚ್ಚಿಗೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂದರೆ, ನಮ್ಮ ಕರ್ಮಗಳನ್ನೆಲ್ಲ ಅವರು ಬೈಗಳದ ಮುಖಾಂತರ ಕಮ್ಮಿ ಮಾಡ್ತಾರೆ. ಹಾಗಾಗಿ ಅವ್ರು ಬೈಯೋರು ಇರಬೇಕು, ಯಾವತ್ತು ಇದ್ದರೆ ತುಂಬ ಒಳ್ಳೆಯದು ನಮಗೆ ಅಂತ. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ನಮಗೆ ತಿಳಿದಿದ್ದನ್ನು ನಾವು ಹೇಳಬೇಕಾಗ್ತದೆ. ತಂದೆ ಎಂಬತಕ್ಕಂಥ ಒಂದು ದೇವರನ್ನು ಇವತ್ತು ಗೌರವಿಸಬೇಕು ಅಂತ ನಾವು ಪ್ರಚೋದನೆ ಮಾಡಬೇಕು. ಇವತ್ತೇನಾಗಿದೆ, ಪಾಶ್ಚಿಮಾತ್ಯದ ದೇಶಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಹಣೆ ಬರವನ್ನು ಹೆಚ್ಚಿಸ್ಕೋಬೇಕು, ಅವರ ದುಡಿಮೆ ಹೆಚ್ಚಾಗಬೇಕು ಅಂದಾಗ ಅವರು ಕೆಲವು ಕಾಂಟೆಂಟ್ಗಳನ್ನ ಈ ಸಮಾಜಕ್ಕೆ ಬಿಡ್ತಾರೆ. ಲವರ್ಸ್ ಡೇ ಅವತ್ತೇನು ಕೋಟ್ಯಾಂತರ ರೂಪಾಯಿ, ಕೋಟ್ಯಾಂತರಲ್ಲ ಬಿಲಿಯನ್ ಗಟ್ಟಲೆ ರೋಜಾ ಹೂವುಗಳು ವ್ಯಾಪಾರ ಆಗ್ತದೆ. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ಹೆಸರಿಟ್ಟುಬಿಡ್ತಾರೆ. ಇಟ್ಬಿಟ್ರೆ ಅವತ್ತೆಲ್ಲ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ಕೊತಾರೆ. ದಿಸ್ ಆಲ್ ಕಂಟೆಂಟ್. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ತಂದೆ ಮತ್ತು ತಾಯಿ ಎಂಬವರಿಗೆ ಯಾವ ಅಡ್ವರ್ಟೈಸ್ಮೆಂಟು ಬೇಕಾಗಿಲ್ಲ. ಅದನ್ನು ಸಾಕ್ಷಾತ್ ಶಿವನೇ ಹೇಳಾಗೋಯ್ತು. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರನ್ ಅಂತ ಅವನು ಹೇಳಾಗೋಯ್ತು. ಈ ವಿಶ್ವದಲ್ಲಿ ಯಾರೂ ಇಲ್ಲ ಕಣೆ, ಆ ದೇವರು ನಿನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇಬ್ಬರೇ ದೇವರು. ನಿನಗೆ ಯಾವ ದೇವರು ಬೆಟ್ಟದಲ್ಲಿಲ್ಲ, ಗುಡ್ಡದಲ್ಲಿಲ್ಲ, ಆಲಯದಲ್ಲಿಲ್ಲ, ನಿನ್ನ ಮನೆಯ ಒಳಗೆ ತಂದೆ ತಾಯಿ ರೂಪದಲ್ಲಿ ನಾನು ಅವ್ರನ್ನ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿದ್ದ. ಇದು ಇವತ್ತಿನ ಮಕ್ಕಳುಗಳು ಬಹಳ ಜವಾಬ್ದಾರಿಯಿಂದ ತಿಳ್ಕೋಬೇಕಾದಂಥ ವಿಷಯ ಇದೊಂದೇ. ಅವರಿಗೆ ವಿಧೇಯರಾಗಿದೆ. ಇರಲಿ, ನಿಮ್ಮ ಆಸೆಗಳು ಸಾಕಷ್ಟು ಇರುತ್ತೆ, ಆದರೆ ವಿಧೇಯತೆ ಇರಬೇಕು. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನೂ ಮಾಡೋದು ಬೇಕಾಗಿಲ್ಲ. ಒಂದು ಸಾಷ್ಟಾಂಗ ನಮಸ್ಕಾರ ನಿಮ್ಮ ತಂದೆ ತಾಯಿ ಕಾಲಲ್ಲಿ ಬಿದ್ದು ಆಚೆ ಹೋಗಿ, ಮಗ ನಿಮ್ಮನ್ನು ಯಾರಾದರೂ ತಡೆದರೆ ನಿಮ್ಮ ಬೆಳವಣಿಗೆನ ನನಗೆ ಬಂದು ಪ್ರಶ್ನೆ ಕೇಳಿ, ನಿಮಗೆ ಸೋಲೆ ಇರೋದಿಲ್ಲ. ಅಂಥ ಬ್ಯೂಟಿಫುಲ್ ಪೂಜೆ ಹೋಗಿ ರತ್ನಗಳನ್ನೆಲ್ಲ ಕರ್ಕೊಂಬಂದು 100 ಜನ 200 ಜನ ಎಲ್ಲ ಕೂತ್ಕೊಂಡು ಪೂಜೆ ಮಾಡಿಸಿ, ನೋ ಯೂಸ್.
ಅವನ ದಿನ ಈ ಟಿ ವಿಗಳಲ್ಲಿ ಶಾಸ್ತ್ರ ಹೇಳ್ತಾರಲ್ಲ, ಅವ್ರ ಹತ್ರ ಶಾಸ್ತ್ರ ಕೇಳಿ. ಅವರು ಮಹಾನ್ ದರಿದ್ರ. ಅವರು ದಿನ ಬೆಳಗ್ಗೆ ಎದ್ದರೆ ಎಂಥ ಭಯ ಆಡಿಸ್ತಾರೆ ಅಂದರೆ ನೋಡ್ರಿ, ನಾನು ಜ್ಯೋತಿಷಾಸ್ತ್ರದ ವಿದ್ಯಾರ್ಥಿ. ಅವನು ಯಾರೋ ಸ್ವಾಮೀಜಿ ನೋಡ್ತೀನಣ್ಣ, ಎಷ್ಟು ಕೋಪ ಬರುತ್ತೆ ನನಗೆ ಅಂದರೆ, ಮಣಿ ಹಾಕಿರ್ತಾನೆ, ಕಾವ್ಯ ಹಾಕಿರ್ತಾನೆ, ಮುಗಿದೋಯ್ತು, ನಾಶ ಈ ವರ್ಷ, ನೀವು ಸತ್ತೋದ್ರಿ ನೀವು. ಅವಾಗ ನನಗೆ ಚೆನ್ನಾಗಿ ಗೊತ್ತು, ಒಂದು ನಾಟಕ ಎಲ್ಲಕ್ಕೆ ಬಂದು ನಿಲ್ಲಿಸ್ತಾನೆ ಅಂದರೆ, ನಮ್ಮ ಮಠದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ರಿಜಿಸ್ಟರ್ ಆಗ್ಬಿಟ್ಟು ದುಡ್ಡು ಕಟ್ಬಿಡಿ, ನಾವು ನಿಮಗೆ ಪರಿಹಾರ ಮಾಡ್ಬೋದು. ಯಾವನ ಪರಿಹಾರ ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡೋಕ್ಕೆ ತಾಕತ್ತಿರೋದು ತಂದೆ ತಾಯಿ ಇಬ್ಬರಿಗೂ ಮಾತ್ರ. ಸರಿ, ಯಾರು ಇದು ಎಂಥ ಅದ್ಭುತ ಈ ತಂದೆ ತಾಯಿ ಅನ್ನೋ ಒಂದು ಜರ್ನಿ. ಅಂದರೆ ನಿಮಗೆ ಎಲ್ಲ ಬರಬೇಕು, ಅದು ಪ್ರಾಕೃತಿಕವಾಗಿ ನೀವು ಅದನ್ನೆಲ್ಲ ತಿಳ್ಕೊಬಿಟ್ರೆ ಮಾತ್ರ ತುಂಬ ಸಂತೋಷ ಪಡ್ತೀರಿ ನೀವು. ಇದು ಹೌ ದಿ ಜನ್ರೇಷನ್ ಸ್ಟಾರ್ಟ್ಸ್ ಆ್ಯಂಡ್ ಹೇಗೆ ಎಂಡ್ ಆಗುತ್ತೆ, ಇದು ಭಾಳ ಅದ್ಭುತ ತಿಳ್ಕೊಳೋದಕ್ಕೆ. ತುಂಬ ಖುಷಿ ಅನಿಸುತ್ತೆ ನಿಮಗೆ. ತಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಒಬ್ಬ ತಪಸ್ವಿ ಇದ್ದಂಗೆ. ಅವನು ಎಷ್ಟು ಚೆನ್ನಾಗಿ ಅವನು ಯಾವುದೋ ಒಂದು ವಸ್ತುನ ಕಾಯ್ತಾನೆ. ಅದು ಯಾವುದು ಅಂದರೆ, ತನ್ನಲ್ಲಿ ಅಡಕವಾಗಬೇಕಾಗಿರುವಂಥ ಮುಂದಿನ ಜನಾಂಗದ ಪಿಂಡವನ್ನು ಎಲ್ಲಿಂದ ಹುಡುಕ್ತಾನೆ ಅದನ್ನು. ಇವತ್ತು ಸೈನ್ಸಲ್ಲಿ ಹೇಳ್ದಂದರೆ ಬೇರೆ ಥರ ಹೇಳ್ಬಿಡ್ತಾರೆ, ಭಾಳ ದರಿದ್ರವಾಗಿ ಹೇಳ್ತಾರೆ. ಅದನ್ನ ನನಗೆ ಇಷ್ಟ ಇಲ್ಲ. ಅದರ ನಿಜ ಏನು ಅಂದರೆ, ಪ್ರಕೃತಿಯಿಂದಲೇ ಆ ಮಗುವನ್ನು ಅಪೇಕ್ಷೆ ಪಡ್ತಾನೆ. ಹೇಗೆ ನೋಡಿ, ಮೋಡದಲ್ಲಿ ಮಳೆ ಸೃಷ್ಟಿಯಾಗಿ ಭೂಮಿಗೆ ಬಂದು ಬಿದ್ದು ಅಲ್ಲಿ ಯಾವುದಾದ್ರೂ ಫಸಲುಗಳು ಬೆಳೆದಾಗ ಯಾವ ಆಹಾರವನ್ನು ಒಬ್ಬ ತಂದೆ ತಿಂದಿರ್ತಾನೆ, ಅವನು ಆ ಪಿಂಡವನ್ನು ತನ್ನ ದೇಹದಲ್ಲಿ ಇಟ್ಕೊಂಡಿರ್ತಾನೆ, ತಾಯಿಗೆ ನಂತರ ಕೊಡ್ತಾನೆ. ಮಜಾ ನೋಡಿ ಹೆಂಗಿದೆ ಅಂತ. ಅದಕ್ಕೆ ಹೇಳೋದು, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನ್ಯಾಯ, ನೀತಿ, ಧರ್ಮ, ಸತ್ಯ ಉಳಿಸ್ಕೊಂಡಾಗ ಅಂತ್ಯ ಸಂಸ್ಕಾರ ಆಗ್ತದಲ್ಲ, ಅದೇನು ನಾವು ಪ್ರಕೃತಿಗೆ ಸೇರ್ತೀವಿ ವಾಪಸ್ಸು. ತಿರ್ಗಾ ಏನ್ರಲ್ಲಿ ಮಾಡ್ತಾರೆ, ಇಲ್ಲ ಉಣ್ತಾರೆ, ಇಲ್ಲ ಸುಡ್ತಾರೆ, ಮತ್ತೆ ಮಳೆ ಬರುತ್ತೆ. ಅದೇ ನೋಡಿ, ನಮ್ಮನ್ನು ಕರ್ಕೊಂಡು ಹೋಗುವಂಥ ಯಂತ್ರ, ಅದೇ ಭಾಳ ದೊಡ್ಡ ಯಂತ್ರ ಅದು. ತಿರ್ಗಾ ವಾಪಸ್ಸು ನಮ್ಮ ಜೀವನ ಹೋಗುತ್ತೆ ಮೇಲ್ಗಡೆಗೆ, ತಿರ್ಗಾ ವಾಪಸ್ ಸೈಕಲ್ ಬರುತ್ತೆ, ವಾಪಸ್ಸು ತಿರ್ಗಾ ಬಂದು ಭೂಮಿಯಲ್ಲಿ ಹುಟ್ಟುತ್ತೆ. ಅದನ್ನು ಆಹಾರವಾಗಿ ಯಾರು ತಗೋತಾನೆ, ಅವರೇ ತಂದೆ. ಅದನ್ನು ಯಾರು ದಾನ ಕೊಡ್ತಾನೆ, ಅವರೇ ತಾಯಿ. ಸೊ ಮೊದಲು ದೇವರು ತಂದೆನೇ, ಆಮೇಲೆ ನಿಮಗೆ ಲಾಸ್ಟ್ಗೆ ತಾಯಿ. ಯಾಕಂದರೆ ನಮ್ಮನ್ನು ತಮ್ಮ ಭೂಮಿಯಲ್ಲಿ ತಪ್ಪಿ ಬಾಚಿ ಬಾಮಗನೆ ಅಂತ ಭೂಮಿಯಲ್ಲಿ ನಮ್ಮನ್ನು ಉಣಿಸ್ಕೊಳೋದು ಯಾರು, ತಾಯಿಯವಳು, ಭೂಮಿ ತಾಯಿ ಅಂತಾರೆ ಅದಕ್ಕೆ. ಸೊ ಹಾಗಾಗಿ ಪ್ರಕೃತಿಯಲ್ಲೇ ತಂದೆಯೂ ಇದ್ದಾನೆ, ತಾಯಿಯೂ ಇದೆ. ಇದೇ ಎಲ್ಲ ಧರ್ಮಗ್ರಂಥಗಳು ಹೇಳುವಂಥದ್ದು. ಇವತ್ತು ಸೈನ್ಸ್ ಜನ್ರೇಷನ್ ನಾವು ಮಾತಾಡೋಕ್ಕಾಗೋದಿಲ್ಲ, ಕೇಳೋ ಪೇಷನ್ಸ್ ಇಲ್ಲ. ಈಗ ನಾವು ಯಾವುದಾದ್ರು ಒಂದು ಒಳ್ಳೆಯ ಅಂಶವನ್ನು ನಮ್ಮ ಒಂದು ಜಾಲತಾಣದ ಮುಖಾಂತರ ಯಾವುದೋ ಹಾಕ್ತೀವಿ ಅಂತ ತಿಳ್ಕೊಳ್ಳಿ, ನೀವು ಆ ಲೈಕ್ಸ್ನ ನೋಡ್ಬಿಟ್ರೆ ಆ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ ಪ್ರಪಂಚದ್ದು. ಒಳ್ಳೆಯ ವಿಷಯಕ್ಕೆ ಲೈಕ್ಸ್ ಬರಲ್ಲ. ಯಾವುದಾದ್ರು ಹಿಂಗೆ ನಿಂತಿರೋ ಹುಡುಗಿದಾಗಿ, ಒಂದು ಲವರ್ದಾಗಿ ನೋಡ್ದಾದ್ರೆ 20,000 ಲೈಕು, 30,000 ಲೈಕು, 1 ಕೋಟಿ ಲೈಕು ತಗೊಳ್ಳಿ ಹೊರಟೋಗ್ತದೆ. ಅಂದರೆ ನಾವು ಎಲ್ಲಿದ್ದೀವಿ ಅಂದರೆ, ನಾವು ಷಡ್ಗುಣದಲ್ಲೇ ಅಡಗ್ಬಿಟ್ಟಿದ್ದೀವಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ತುಂಬಿ ಮಜ್ಜನವಾಗ್ಬಿಟ್ಟಿದೆ ನಮ್ಮ ದೇಹ. ಅದನ್ನು ವರ್ಜಿಸೋವರೆಗೂ ನಮ್ಮ ಉದ್ಧಾರವೇ ಇಲ್ಲ. ಅದು ಗೊತ್ತಿಲ್ಲ ಯಾರಿಗೂ. ವರ್ಜಿಸ್ಬೇಕು ಅದನ್ನು. ಯಾಕೆಂದರೆ ಅದು ಸ್ವ ಅನುಭವ. ನಮಗೇನು ಕಮ್ಮಿ ಅಹಂಕಾರ ಆಯಿತು ಅಂತ ತಿಳ್ಕೊಬೇಡಿ. ಇವತ್ತೇನೋ ಮೈಕ್ ಹಿಡಿದು ಜಗ್ಗಿ ಅಷ್ಟು ಮುಂದೆ ಮಾತಾಡ್ತಾನೆ ಅಂದರೆ ಅದು ಅನುಭವ ಮಾತಾಡ್ತೀನಿ, ನೋವು ಮಾತಾಡಿಸುತ್ತೆ, ಕಲ್ತಿರೋದು ಮಾತಾಡಿಸುತ್ತೆ. ನಿಮ್ಮಂಥ ತಂದೆ ತಾಯಿಗಳು ಕಲಿಸಿದ್ದು ಕಲ್ತ್ಕೊಂಡಿದ್ದೀನಿ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು, ಹೌದು ಇದು ಸತ್ಯ, ಇದು ಅಸತ್ಯ, ಇದು ಸತ್ಯ ಅಸತ್ಯ ತಿಳ್ಕೊಂಡು ನಾನು ಮನುಷ್ಯನಾಗಬೇಕಾದ್ರೆ 40 ವರ್ಷ ಆಯಿತು. ಅಲ್ಲಿವರೆಗೂ ನಮ್ಮ ಗುಣಗಳೇ ರಾಕ್ಷಸ ಗುಣಗಳು. ದಿನ ಎಲ್ಲ ಸ್ನೇಹಿತರ ಜೊತೆ ಕೂತ್ಕೊಂಡು ಕುಡಿ, ಮಾಂಸ ತಿನ್ನು, ಸಿಗರೇಟ್ ಸೇದು, ಏನು ಅಲೌಕಿಕ ವಿಚಾರಗಳನ್ನ ಮಾತಾಡು, ಇದೇ ಥರ ಇತ್ತು. ಯಾರು ನನ್ನ ಜನ್ಮಾಂತರದ ಪುಣ್ಯ ಯಾರೋ ಸಿಕ್ಕಿದ್ರು ನನಗೆ. ಅಲ್ಲಿ ನೋಡೋ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ತಿರುಗಿ ನೋಡ್ತೀನಿ, ಇದೆಲ್ಲ ಸತ್ಯ, ಅದೇ ಸತ್ಯ ಅಂತ ಅನ್ಸ್ಬಿಡ್ತೀನಿ. ಬಟ್ ಅದು ಆ ಕಡೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನಗೆ ಯಾರು ತಪ್ಪಿಸೋಕ್ಕಾಗಲ್ಲ. ಕಿವಿಗಳು ಬಂದಾಗ ನಾವು ನೋಡೋದೂ ಇಲ್ಲ, ಯಾರು ಬೈದರೂ ಕೇಳಿಸ್ಕೊಳಲ್ಲ. ನಮ್ಮ ಪಾಡಿಗೆ ನಮ್ಮ ಗುರಿ ಅಲ್ಲಿರುತ್ತೆ. ನಾವು ಒಬ್ಬನೇ ಕೂತಿ ಅಂದರೆ ಧ್ಯಾನದಲ್ಲಿರುತ್ತೆ, ನಾವು ಬೇರೆ ಏನಿಲ್ಲ. ಸ್ನೇಹಿತರೆ, ಬಹಳ ಶ್ರೇಷ್ಠವಾದ ಈ ವೇದಿಕೆಯಲ್ಲಿ ತಂದೆ ತಾಯಿ ಎಂಬತಕ್ಕಂಥ ಅದ್ಭುತ ಶಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಮಹನೀಯರು ಮಾತಾಡೋದು. ತಂದೆ ಅನ್ನೋನ ಬಗ್ಗೆ ನಾನು ಮಾತಾಡಬೇಕು. ಅವನ ಎಂಥ ಅಮಾಯಕಾರಿ ಅವನು. ಅವನ ಜೀವನದಲ್ಲಿ ಅವನಿಗೆ ಬೇರೆ ಯಾವುದೂ ಆಲೋಚನೆ ಇಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿ, ನನ್ನವರು ಬರೀ ಎತ್ತು ದುಡ್ದಂಗೆ ದುಡಿತಾನೆ ಹೆಣ ಬೀಳೋವರೆಗೂ ದುಡಿತಾನೆ. ವಾಪಸ್ ಅವನೊಂದು ಕೇಳ್ತಾನೆ, ವಾಪಸ್ ಏನಂತ ಇಲ್ಲಿ ಇವ್ರು ಆಡ್ಬಾರ್ದವ್ರೆ, ಅಪ್ಪ ಐ ಲವ್ ಯು ಪಾ, ಅದು ಒಂದೇ ವರ್ಡ್ ಕೇಳೋದ್ರಿ. ಅವನು ಬೇರೆ ಏನು ಕೇಳೋದು. ಹೋಗಿ ತರ್ರಿ ಸುಮ್ಮನೆ ಥ್ಯಾಂಕ್ ಯು ಅಪ್ಪ ಅಂದರೆ ಎಲ್ಲ ವಿಚಾರಕ್ಕೆ
ಥ್ಯಾಂಕ್ ಯು, ಐ ಲವ್ ಯು ಅಪ್ಪ ಅಂದ್ವಿ. ಸತ್ತಾಗ ಆಸ್ತಿಗಳನ್ನು ಹೆಂಗೆ ವಿಂಗಡಣೆ ಮಾಡಬೇಕು ಅಂತ ಹೊಡೆದಾಡಬಾರ್ದು ಈ ಪ್ರಪಂಚ. ನನ್ನ 2 ಕಣ್ಣಲ್ಲಿ ನೋಡಿದ್ದೀನಿ ಆ ದರಿದ್ರ ಅವಸ್ಥೆಗಳನ್ನ, ನನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ. ನಮ್ಮ ಬಂಧುಗಳು, ಮಿತ್ರರು, ತಂದೆ ಹೆಣವೂ ಎತ್ತಿರಲ್ಲ, ಆಗಲೇ ಕಿತ್ತಾಡ್ತಾ ಇರ್ತಾರೆ ಸೈಡಲ್ಲಿ. ಹೇ ನನಗೆ ನಿನಗೆ ಇದು ಅವ್ರ ತಾಯಿ ಎಳ್ಕೊಂಡು ತನ್ನ ಗಂಡನ ಕಳಿಸ್ಕೊಳೋ ಒಂದು ನೋವ, ಅಥವಾ ಈ ಕಡೆ ತಿರುಗ್ಬಿಟ್ಟು ಮಕ್ಕಳದ್ದು ನೋಡ್ಬೇಕಾ? ಅಂದರೆ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ನೋಡಿ, ಯಾವುದೋ ಬಯಸ್ತಾ ಇದ್ದೀವಿ. ಅವರೆಲ್ಲರೂ ಸೇರಿಸಿ ಒಂದೇ ಹೇಳ್ತೀನಿ, ನೀವು ಈ ವಿಶ್ವದಲ್ಲಿ ಏನಾದರೂ ಸಂಪಾದನೆ ಮಾಡಿ, ಏನಾದರೂ ಸಂಪಾದನೆ ಮಾಡಿ, ಅದನ್ನು ನೆನಪಿಡಿ, ಭಗವಂತ ಎಂಬ ತತ್ವವನ್ನು ಒಂದೇ ಒಂದು ಚುಟಿಕೆ ಹಿಂಗೆ ಹೊಡೆದಾಗ ಎಲ್ಲವನ್ನು ಎಲ್ಲಿರುತ್ತೆ ಅಲ್ಲೇ ಬಿಟ್ಟು ತಲುಪಿ ಹೋಗ್ತಾ ಇರ್ಬೇಕು. ನಾವು ಯಾವುದು ನಮ್ಮದು, ಯಾವ ಹೆಸರು ನಮ್ಮದು. ನನಗೆ ಯಾವಾಗ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಬಿಟ್ಟ. ಯಾಕೆ ನನ್ನ ಎಷ್ಟು ಪ್ರೀತಿಸುವಂಥ ಜೀವ ಅದು. ನನ್ನ ಒಂದಿನ ಬಂದು ಹೇಳ್ತಾನೆ, ಅಣ್ಣ ನಿಮ್ಗೊಂದು ನಾನು ವಿಷಯ ಹಂಚ್ಕೋಬೇಕಣ್ಣ. ಏನು ಹೇಳಪ್ಪ? ಅಣ್ಣ ನಾನು 60 crores ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು. ಏನು ಸಂತೋಷ ಪಡ್ತಾನೋ ನಿಮ್ಮಪ್ಪ ಇದೆ ಕೇಳಿದ್ರೆ. ಅಲ್ಲ ಇರಬೇಕಾಯ್ತು ನಿಮ್ಮಪ್ಪ, ಎಂಥ ಅದ್ಭುತ ಪಾಪ. ನಿಮ್ಮಪ್ಪ 1000 ಗಟ್ಟಲೆ ತಗೊಂಡು ವರ್ಷಾನ್ಗಟ್ಲೆ ಕೆಲಸ ಮಾಡಿ ಯಾವಾಗೋ ಒಂದಿನ ಯಾರೋ 1 ಲಕ್ಷ ಕೊಟ್ಟಿದ್ದಕ್ಕೆ ಉಪ್ಪಿ ಇಕ್ಕಿ ಹೀರೆಕಾಯಿ ಹಾಕ್ಬಿಟ್ಟಿದ್ದ. ಅವರ ಮಗ ನೀನು ಏನಪ್ಪ ಎಷ್ಟು ಚೆನ್ನಾಗಿ ನೀನು ಸಂಪಾದನೆ ಮಾಡ ಅಂತೀರಿ, ಹ್ಯಾಪಿ. ಕಡೆಗೆ ಒಂದಿನ ಫೋನ್ ಮಾಡ್ತಾನೆ, ಅದಾಗಿದ್ದು ಒಂದು 20 ದಿನಕ್ಕೆ, ಅಣ್ಣ ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ, ಅಲ್ಲೊಬ್ಬರು ಟ್ರೀಟ್ಮೆಂಟ್, ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಅಲ್ಲೇ ಬಂದಿದ್ದ. ಏನಾಯ್ತಪ್ಪ ಅಂದೆ. ಇಲ್ಲ ಹೋಮಕ್ಕೆ ಕೂತಿದೆ, ಹಾಗೂ ತುಂಬ ಪೇನ್ ಆಗೋಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಆಚೆ ಹೋಗಿ ಬಂದೆ. ಏನಕ್ಕಪ್ಪ ಆಚೆ ಹೋಗ್ತೀಯ ಅಂದ. ಇಲ್ಲಪ್ಪ ನೀನೇನೋ ಟ್ರೀಟ್ಮೆಂಟ್ ತೊಗೊಂಡೆ. ಹಣ ಬಾಣ ನಿಮ್ಗೆ ಇರೋದೆ ನಮಗೂ ಇರೋದು ಕಣೆ, ಕೂತ್ಕೊಳ್ಳಿ ಅಂದ. ಸರಿ ಆಯ್ತಪ್ಪ, ಚೇರ್ ಹಾಕ್ಕೊಂಡು ನನಗೆ ಕತ್ತು ಅವನಿಗೆ ಟ್ರೀಟ್ಮೆಂಟ್. ಬೆಳಗ್ಗೆ ಅವನಿಲ್ಲ, ಅವನು ಹೇಳಿದ ಕಥೆಗಳು ನೆನಪಾಯಿತು. ಅಣ್ಣ ನಾನು 60 ಕೋಟಿಯಷ್ಟು ನಾನು ಇದನ್ನು ಒಪ್ಪಿದ್ದೀನಿ, ಕೆಲಸ ಮಾಡ್ತೀನಿ ಅಂತ. ನೋಡಿ ಒಂದು ಚುಟಿಗೆ ಭಗವಂತ ಕೊಟ್ಟದ್ದು ಅಲ್ಲೇ ಬಿಟ್ಟು ಹೊಟ್ಟೋದು, ಅವನು ಪಾಡ್ಕೊಂಡು ಹೊಟ್ಟೋದ. ಅವನು ಇರಲ್ಲ. ಇದೇ ಸ್ಥಿತಿ ಎಲ್ಲರಿಗೂ, ಇದೇ ಗತಿ ಎಲ್ಲರಿಗೂ. ನಮ್ಮದು ಯಾವುದೂ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಸುಮ್ಮನೆ ಒಂದು ಆಸೆ ನಮಗೆ, ಇದ್ದಂದು ಅದಂದು ಇದ್ದಂದು. ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪ್ಪ ಆಗೋದು ಸಾಧ್ಯ. ಅಪ್ಪ ಅದೇ ಥರ ಒತ್ತಾಗಿ ಅವನು ಎಲ್ಲ ಮಾಡ್ತಾನೆ, ಅದು ನಂದಲ್ಲ. ಅವನೆಲ್ಲ ಮಾಡ್ತಾನೆ, ಯಾರಿಗೂ ಮಾಡ್ತಾನೆ. ಅವನು ಹಗಲು ರಾತ್ರಿ ದುಡಿತಾನೆ, ಮಕ್ಕಳಿಗೋಸ್ಕರ ದುಡಿತಾನೆ, ವ್ಯವಸ್ಥೆ ಮಾಡ್ತಾನೆ ಇರ್ತಾನೆ. ನೋಡಿ ಈ ಮಗನಿಗೆ ಅದು ಮಾಡಿದೆ, ಆ ಮಗನಿಗೆ ಇದು ಮಾಡಬೇಕಾಯ್ತು. ಇನ್ನೊಂದು ಅದ್ಭುತ ಏನು ಅಂದರೆ, ಅವನು ಕೆಲವು ಮಕ್ಕಳಿಗೆ ಕೊಡೋಕ್ಕಾಗದೇ ಇರೋ ಸ್ಟೇಜ್ ಬಂದಾಗ ಅವನು ನನ್ನ ತಪ್ಪಿ ಹತ್ತಿರೋದನ್ನು ನಾನು ನೋಡಿದ್ದೀನಿ. ಏನೂ ಮಾಡೋಕ್ಕಾಗಿಲ್ಲ ಕಣೋ ಈ ಸಣ, ನಾನು ನನ್ನ ಮಕ್ಕಳಿಗೆ ಏನೂ ಮಾಡೋಕ್ಕಾಗಿಲ್ಲ. ಬಿಡೆಯ ಜೀವ ಕೊಟ್ಟಿದೆಯಲ್ಲ ಬಿಡು. ತಂದೆ ಎಂಬ ತಕ್ಕವನು ಮಕ್ಕಳಿಗೆ ಕೊಡಬೇಕಾದ್ದು ವಿದ್ಯೆ ಕೊಡಬೇಕು, ಅಥವಾ ಎಷ್ಟಾಗುತ್ತಾಳ, ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದರಿದ್ರ ದೇಹವನ್ನು ಕೊಟ್ಟಿದ್ದಾನೆ, ಈ ಉಸಿರನ್ನು ಕೊಟ್ಟಿದ್ದಾನೆ, ವಿಶ್ವವನ್ನು ನೋಡೋ ಕಣ್ಣನ್ನು ಕೊಟ್ಟಿದ್ದಾನೆ, ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಅದಕ್ಕಿಂತ ಶ್ರೀಮಂತಿಗೆ ಅಪ್ಪ ಇನ್ನೇನ್ರಿ ಕೊಡಬೇಕಾಗ್ತದೆ ಈ ಪ್ರಪಂಚದಲ್ಲಿ? ಕೊಟ್ಟರೆ ಸಾಕು. ಈ ತಾಯಿ ಎಂಬ ತಕ್ಕೊಳ್ಳೋರು ಇದ್ದಾಳೆ. ಇಲ್ಲಿ ಯಾರೋ ತಾಯಿಯಂದಿರಿದ್ರೆ ಕಿವಿ ಮಾತು ಕಟ್ಟಾಪಟ್ಟು ಅಪ್ಪ ತುಡ್ಕೊಂಡು ತಗೊಂಬಂದು ಎಲ್ಲ ಸುರಿತಾನೆ. ತಾಯಿ ಅದನ್ನು ಹಂಚ್ತಾಳೆ. ಆದರೆ ಅವಳ ಬಿಲ್ಡಪ್ ಹೆಂಗಿರುತ್ತೆ ಅಂದರೆ, ತಾನೇ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಮಾಡ್ತಾಳೆ, ಅಪ್ಪ ಏನೂ ಮಾಡ್ತಾ ಇಲ್ಲ. ಏನು ಮಾಡೋದು ನಿಮ್ಮಪ್ಪ ಹಾಗೆ ಹೇಗೆ ಆ ಥರ ಬಾಂಬ್ಗಳನ್ನ ಮಾತ್ರ ಹಾಕೋಬೇಡಿ, ದಯವಿಟ್ಟು ಹಾಕಬೇಡಿ. ಆ ಇನ್ಫೆಂಟ್ ಸ್ಟೇಜಲ್ಲಿ ಮಕ್ಕಳಿಗೆ ಏನು ಬರುತ್ತೆ, ಎಲ್ಲ ನಮ್ಮಪ್ಪ ಸರಿ ಇಲ್ಲ, ನಮ್ಮ ಎಲ್ಲ ಮಾಡಬಾರ್ದು. ಆ ತಾಯಿಂದಿರ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಅವರು ಒಂದೊಂದು ಮಾಡಬೇಕಾದ್ರೆ ಬಿಡಿಸಿ ಹೇಳಬೇಕು ಮಕ್ಕಳಿಗೆ, ಕಂದ ಇದು ನಿಮ್ಮಪ್ಪನ ಋಣ, ಇದು ನಿಮ್ಮಪ್ಪ ಮಾಡಿದ್ದು, ಇದು ನಿಮ್ಮಪ್ಪ ಕೊಟ್ಟಿದ್ದು ಹೇಳಬೇಕು. ಅದರಲ್ಲಿ ಬೇರೆ ಡೋಗಳು ಇಲ್ಲಿಕೊಂಡು ತಗೊಳಪ್ಪ, ತಗೊಂಡು ಹೋಗಪ್ಪ, ಹೇಳ್ಬೇಡ ಅಪ್ಪನಿಗೆ ಏನು ಬಿಲ್ಡಪ್ ಕೊಡ್ರಿ. ಆ ಗುಣಗಳನ್ನು ಪಕ್ಕ ಇಟ್ಬಿಡಿ. ಅವಾಗ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಸಣ್ಣ ಭಾವವನ್ನು ಕುತ್ಕೊಂಡ್ಬಿಡುತ್ತೆ ಮೈಂಡಲ್ಲಿ. ಏನು ಇಲ್ಲ, ನಮ್ಮ ತಾಯಿಗಿನ್ನ ದೇವರಿಲ್ಲ ಎಂತ ಅಂದೇ ಈಗ. ಅವನು ದೇವರ್ರಿ, ಅವನಿದ್ರೆ ತಾಯಿ ತಂದೆ ಇದ್ರೆ ನಾವು ನೀವು. ಇದಿಷ್ಟೇ. ಸೊ ರೆಸ್ಪೆಕ್ಟ್ ಟು ಅವರ್ ಪೇರೆಂಟ್ಸ್. ಎಲ್ಲೇ ಹೋಗಿ ಮನೆ ಬಿಟ್ಟು ಆಚೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕೂರಿಸಿ ಕಾಲ ನಮಸ್ಕಾರ ಹಾಕೋ. ಕೊನೆ ಯಾವ ಮೃತ್ಯುವು ನಿಮಗೆ ಅಡ್ಡ ಬರೋದಿಲ್ಲ. ಕ್ಷೇಮವಾಗಿ ಬರ್ತೀವಿ. ಯಾವುದೇ ಉತ್ತಮವಾಗಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕಾಲು ಬಿದ್ದೋಗಿ, ನಿಮ್ಮನ್ನು ತಡೆಯೋರು ಯಾರು ಇಲ್ಲ. ನಾನು 62 ವರ್ಷದ ಮುದುಕನಾಗಿದ್ದೇನೆ. ಇವತ್ತು ನನ್ನ ತಾಯಾಣೆ ಬೆಳಗ್ಗೆ ಎದ್ದರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ರಾತ್ರಿ ಮನೆ ಬೇಕಾದ್ರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ಎದೆ ಮೇಲೂ ನಮ್ಮ ಅಪ್ಪನ.
ಒಳ್ಳೆಯದಾಗಲಿ. ಎಲ್ಲ ತಂದೆದಿರಾಗಿರೋರು ಒಂದೇ ಒಂದು ಗುಟ್ಟು ಮತ್ತು ಕಿವಿ ಮಾತನ್ನು ಹೇಳ್ಬಿಡ್ತೀನಿ, ಮಕ್ಕಳುಗಳು ಬೇಜಾರು ಮಾಡಿದ್ರೆ ಐ ಡೋಂಟ್ ಕೇರ್. ಆಸ್ತಿಗಳಿದ್ದರೆ ಸಾಯೋವರೆಗೂ ಯಾರಿಗೂ ಕೊಡಬೇಡಿ. ದಯವಿಟ್ಟು ಕೈ ಮುಗಿತೀನಿ. ಯಾರು ಮಗ ಬಂದು ಎಷ್ಟೇ ಡ್ರಾಮಾ ಮಾಡಿದ್ರು ಕೊಡಬೇಡಿ, ಎಷ್ಟೇ ಭರತನಾಟ್ಯ ಮಾಡಿದ್ರು ಕೊಡಬೇಡಿ, ಸುಮ್ಮನೆ ನಗ್ತಾ ಇರಬೇಕು ಅಷ್ಟೇ. ವೀಲಲ್ಲಿ ಬರೆದಿಟ್ಟಿರಿ, ನಾನು ಸತ್ತ ನಂತರ ಏದು ಇವನಿದೆ ಮೇಲೆ ಕೂರಿಸ್ರಿ. ಮುಂಚೆ ಏನಾದರೂ ಬರೆದು ಕೊಟ್ರಿ ತಾಯಿ ತಂದೆಯ ಸೇವೆಯ ಹಾಡುಗಳು ಮಾಡ್ತವೆ. ಹುಷಾರ್ ಬೇಕಪ್ಪ. ನೀವು ನಗ್ಬೇಡ್ರ, ನೀವೇನು ತಂದೆದಿರ ಆಗ್ಬಿಟ್ಟಿದ್ದೀರಾ, ಇನ್ನೂ ಬೇರೆ ಟೈಮ್ ಐತೆ. ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ, ಇದೊಂದು ಮೈಂಡಲ್ಲಿ ಇಟ್ಕೋಬೇಕು. ನನ್ನ ಅನುಭವದ ಮಾತು. ನಮ್ಮ ಚಿಕ್ಕಪ್ಪ ನೋಡ್ತಾ ಇದ್ದೀನಿ, ಇವತ್ತೆಲ್ಲ ಅವ್ನು ಮಾಡಂಗೆ ಅನುಭವಿಸ್ತಿದ್ದಾನೆ. ಎಲ್ಲ ಕೊಟ್ಬಿಟ್ಟು ಅವ್ನು ಹಂಗೆಲ್ಲ ಕೊಡೋಕೆ ಹೋಗಬೇಡಿ. ಹಾಗಾಗಿ ಪ್ರೀತಿನ ಹೃದಯ ತುಂಬ ಕೊಡಿ. ಆಮೇಲೆ ದಯವಿಟ್ಟು ಮದುವೆ ಆದಮೇಲೆ ಸ್ವಲ್ಪ ತಾಯಂದಿರು ತಂದೆಗಳಿಗೆ ಸ್ವಲ್ಪ ಲೈಟಾಗಿ BP ಕೊಡ್ರಿ. ನಮ್ಮ ರಾಜೇಶ್ ಕೃಷ್ಣ ಅವನ ಬಗ್ಗೆನೂ ಎಲ್ಲರ ಬಗ್ಗೆ ಹೇಳಬೇಕಾಯ್ತು. ನಾನು ಯಾವುದೋ ಎಮೋಷನ್ ಈ ಕಡೆ ಹೊಟ್ಬಿಟ್ಟೆ. ರಾಜೇಶ್ ಕೃಷ್ಣ ನನ್ನ ಫೇವ್ರೇಟಲ್ಲಿ SP ಬಿಟ್ಟರೆ ಅವನೇ ನನಗೆ ತುಂಬ ಇಷ್ಟ. ಯಾಕೆಂದರೆ ನಮ್ಮದು ಅವನು ಭಾಳ ಒಂಥರ ತುಂಬ ವರ್ಷಗಳದು. ನಮ್ಮ ಅಮ್ಮನಿಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ಕೂರಿಸ್ಬಿಟ್ಟು ನಮ್ಮಮ್ಮ ಬದುಕಿದ್ಲು. ಅಮ್ಮ ಈ ಹುಡುಗ ಹೆಂಗಾಡುತ್ತೆ ಕೇಳು ಅಂತ ಕೇಳಿದ್ದೆ. ಅವಾಗ ಅವನು ದೇವರಿಗೊಂದು ಕಾಗದ ಬರೆದು ಅಂತ ನಮ್ಮ ಅಮ್ಮನ ಮುಂದೆ ಹಾಡು ಹೇಳಿದ್ದ. ನನಗೆ ಅವಾಗ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದಾರೆ. ಡೈರೆಕ್ಟ್ರ್ ಹೇಳಿದ್ರು, ಫಸ್ಟು ನಿನಗೊಂದು ಹಾಡು ಹಾಕಿದ್ದೀನಿ ಅಂತ. ಗೊತ್ತಲ್ಲ, ನಮಗೆಲ್ಲ ಅದಂಥ ಇನ್ಕ್ರಿಮೆಂಟ್ ಇದ್ದಂಗೆ. MLA ಆದಮೇಲೆ ಮಿನಿಸ್ಟ್ರು ಅದೇನೋ ಬರುತ್ತಲ್ಲ ಆ ಥರ. ಒಳ್ಳೆ ಹಾಡು ಅಂತ ನಾನು ಭಾಳ ಖುಷಿಯಾಗಿದ್ದೆ. ಆಮೇಲೆ ಹಂಸಲೇಖನ್ ಕೇಳಿದೆ, ಏನು ಗುರು ಏನು ಮಾಡಿದ್ಯಾ ಅಂದೆ. ಸಖತ್ತ ಮಾಡಿದೆ ಬಾಸ್, ನನಗೆ SP ಬಾಲಸುಬ್ರಹ್ಮಣ್ಯಂ ಕೈಲಿ ಆಡಿಸ್ಬೇಕು ಅಂದೆ. ಮೇಲಿಂದ ಕೆಳಗರೆಗೂ ನೋಡಿದ ಹಂಸಲೇಖ. ಅದೇ ಥರ ಇರೋ ನಮ್ಮನ್ನ ಕರ್ಕೊಂಬಂದಿದ್ದೀನಿ. ದೊಡ್ಡವರಲ್ಲ, ನಮ್ಗೆ ಯಾಕೆ ಬೇಕು ಅಂತ. ಅವಾಗ ಅವನು ಬಂದು ಆಡ್ದ ನನಗೆ. ನಾನು ಯಾವುದು ಕನಕ ಕನಕ ಓ ಕನಕ ಬಾರೆ ನನ್ನ ಮನೆ ತನಕ ಕನಕ ಕನಕ ಅದು ಆಡಿದ್ದು ಫಸ್ಟ್ ಅವನು. ಅದಾದಮೇಲೆ ಇತಿಹಾಸ ಬಿಡಿ. ನಾನು ಮೊನ್ನೆನೂ ಕೂಡ ಬೇಜಾರಾದಾಗೆ ಏನೋ TV ನೋಡ್ತಾ ಇದ್ದೀನಿ. ಆವಾಗ ಬೇವು ಬೆಲ್ಲ ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅವಾಗೆಲ್ಲ ದಿನಗಳು, ಎಷ್ಟು ಅದ್ಭುತ ಆಯಿತು. ಏರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ದೇವದಿಂದ ಹಂಗೆ ಇದೆ. ನನ್ನ ಮಕ್ಕಳಿಗೆ ಕರೆದು ಹೇಳಿದೆ, ನಾನು ನೆಕ್ಸ್ಟ್ ತಿರ್ಗಾ ವಾಪಸ್ ಬೇವು ಬೆಲ್ಲ ಹತ್ರ ಎಷ್ಟು ಉದ್ದುದ್ದ ಎಲ್ಲ ಬಿಡ್ತೀನಪ್ಪ, ಫಸ್ಟು ಬಿಡಿ ಡ್ಯಾಡಿ ಇದೆ, ಯಾಕೆ ಶಾರ್ಟ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀರಾ ಅಂತ. ಒಂದು ನಿಮ್ಮ ನೆನಪು ಸದಾ ಕಾಡು. ಗಣೇಶನ ಬಗ್ಗೆ ಹೇಳಬೇಕು. ಅವನು ಯಾರು ಅಂದರೆ, ಅವನು ನನ್ನ ರಿಪ್ಲಿಕಾ. ಅವನು ಹೆಂಗೆ ಅಂದರೆ, ಅವನು ನನಗೆ ಹಳ್ಳಿಯಿಂದ ಬಂದವನು. ಅವನು ಹಂಗೇ ಬಡತನದಲ್ಲಿ ಬಂದವನು. ಅವನು ಹಂಗೇ ಸಿನಿಮಾ ಕನಸ್ಕೊಂಡವನು. ಹಂತವಾಗಿ ಬೆಳೆದವನು. ಅವನು ನನ್ನಂತೆ ಅವನು ತಂದೆ ತಾಯಿನ ವಿಶೇಷವಾಗಿ ಪ್ರೀತಿಸಿ ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಂಥವನು. ಅವನು ಎಂಥ ಗ್ರೋತ್ ಒಂದು ಅಂದರೆ ತುಂಬ ಖುಷಿ ಆಗುತ್ತೆ. ಅಡಕಮಾರನಹಳ್ಳಿಯಲ್ಲಿ ಅವನು ಯಾವುದೋ ಗ್ಯಾರೇಜೋ ಅದ್ಯಾವುದೋ ಕೋಳಿ ಫಾರಮಲ್ಲೋ ಏನೋ ವಾಚ್ಮ್ಯಾನ್ ಕೆಲಸ ಮಾಡೋದಿಲ್ಲ. ಅಲ್ಲಿಂದ ಅವ್ನು ಟ್ಯಾಲೆಂಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಕರ್ನಾಟಕನ ಫುಲ್ಲು ಎಲ್ಲ ಹೆಣ್ಮಕ್ಳು ಫುಲ್ಲು ಓಡಾಡ್ಬಿಡ್ತಿದ್ದಾನೆ. ಅವನು ಭಾಳ ಬ್ಯೂಟಿಫುಲ್ ಫಿಲ್. ಅವನು ಲವ್ ಸ್ಟೋರಿಗಳು ಅದು ಇದೆಲ್ಲ ಸಖತ ಮಾಡ್ತಾನೆ. ಅವನ್ನ ನೋಡಿ ನಾನು ಜಲಸಿದೆ. ಅವನು ಏನಿಗೆ ವಾಪಸ್ ಹೋಗಬೇಕು ಅನ್ನೋ ತುಂಬ ಆಸೆ ಇಟ್ಟಿದೆ. ಮಾತ್ರ ಇನ್ನು ದೇವರಾಜ್ ಅವ್ರ ಮಗನ ಬಗ್ಗೆ ನಾನೇನು ಹೇಳಿ, ಅವರಪ್ಪ ನಾನು ಎಲ್ಬೋರ್ಡ್ಗಳು KV ರಾಜು ಅವ್ರ ಮನೆ ಒಳಗಡೆ ಕುತ್ಕೊಬಿಟ್ರೆ ಸಾಕು, ಬಯ್ಯ ಮಕ್ಕಳಿಗೆ ಒಂದಿನ ಬಾಯಿ ಬಂದಂಗೆ ಬೈಯೋನು. ಇವ್ರಪ್ಪನ ಬೈತಾ ಇರಲಿಲ್ಲ, ಯಾಕಂದರೆ ಇವರಪ್ಪ ಭಾರಿ HMT ಕೆಲಸ ಮಾಡ್ತಿದ್ದ. ಭಾಳ ಒಂಥರ ಸ್ಟ್ರಿಕ್ಟು, ಮಗ ಹೆಂಗೆ ಇಟ್ಟಿರೋನು, ಹಿಂಗೆ ನೋಡ್ತಾರೆ. ಅವನಿಗೆ ಭಾಳ ಒಳ್ಳೊಳ್ಳೆ ರೋಗಗಳೆಲ್ಲ ಮಾಡ್ಕೊಡೋನು KV ರಾಜು. ನಾನು ಅವ್ನು ಒಂದ ಮಾಡೋಕ್ಕೆ ಎದ್ದೋದಾಗ ಸ್ಕ್ರಿಪ್ಟ್ ಎತ್ತಿ ಹೆಸರು ನೋಡ್ತಾ ಇದ್ದೆ. ನಮ್ಮ ಹೆಸರೇ ಇಲ್ಲ, ಇವ್ರಪ್ಪನ ಹೆಸರೇ ಇರೋದು 24 ಗಂಟೆ. ಯಾವ ಪಿಕ್ಚರ್ ನೋಡೋ ಅವನಿಗೆ. ನಾನು ಅವರಪ್ಪ ಬಂದಾಗ ಮೇಲಿಂದ ಕೆಳಗಡೆ ನೋಡೋದು. ಅಷ್ಟು ಕೋಪ ನನಗೆ. ಆಮೇಲೆ ನಾನು ಯೋಚನೆ ಮಾಡಿದ್ರೆ, ಅವನು ಎಂಥ ಅದ್ಭುತ ನಟ ಇವರಪ್ಪ ಅಂದರೆ. ಅವ್ನು ಗೆಟಪ್ ಚೇಂಜ್ ಮಾಡಿದ್ರೆ ಸಾಕು, ಇನ್ಸ್ಪೆಕ್ಟರ್ ಅಂತ, ಇನ್ಸ್ಪೆಕ್ಟ್ರು ರೌಡಿ ಅಂದರೆ ರೌಡಿ ಅಂತ ಅದ್ಭುತ. ಆದರೆ ಎಲ್ಲ ಸರಿ ಅವ್ನ ಕ್ಯಾರೆಕ್ಟ್ರು ಫಂಕ್ಷನ್ಗಳು ಬರಲ್ಲ. ಎಲ್ಲೇ ಕಂದ ಬರ್ತೀನಿ ಭಾಳ ಸಂತೋಷ, ಬರ್ತೀನಿ ಅಮ್ಮ ಟಕ್ಕಂತ ಎಸ್ಕೇಪ್ ಏನೋ ಒಂದು ಹೇಳ್ಬಿಡ್ತಾನೆ ಫೋನಲ್ಲಿ. ಹಾಗಾಯ್ತಾಗದ ಒಳ್ಳೇದಾಗಲಿ ಇಟ್ಬಿಡ್ತಾನೆ ಫೋನ್. ಇಲ್ಲ ಆದರೆ ಅವ್ನ ಮಗ ಹಂಗೆ ಆಗ್ಬಿಡಕ್ಕ, ಹಂಗೆ ಹಾಕ್ಬಿಡಕ್ಕ. ಸೊ ಇವನು ನೋಡಿ, ನಿಮಗೆಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ, ಮದುವೆ ಆಗಿದ್ದಾನೆ, ಇನ್ನೂ ಫಾದರ್ ಆಗಿಲ್ಲ. ಹಾಗಾಗಿ ನೀವೆಲ್ಲ ಸೇರಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಫಾದರ್ ಆಗಿ ನೆಕ್ಸ್ಟ್ ಇಯರ್ ಅವನ ಕೈಯಲ್ಲಿ ಪ್ರೋಗ್ರಾಮ್ ಮಾಡಿಸ್ಬೇಕು.